ಮಳೆಗಾಲ ಹತ್ರ ಬರ್ತಿರುತ್ತೆ. ಉಟ್ಪೆಕರ್, ಮಿಂಕು ಮತ್ತೆ ಪಿಂಕು ಪಕ್ಷಿ ನದಿಯ ದಡದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಿಂಕು, ನಾವಿಬ್ರು ಮೀಟ್ ಮಾಡಿ ಎಷ್ಟು ದಿನ ಆಯ್ತು. ನೀನು ಬಂದು ನಮ್ಮ ಮನೆಯಲ್ಲಿ ಅಪ್ಪ ಹತ್ರ ಮಾತಾಡು. ಇಲ್ಲ ಅಂದ್ರೆ ಅಪ್ಪ ನನ್ಗಿಷ್ಟ ಇಲ್ದೆ ಅವ್ರಿಗೆ ಕೊಟ್ಟು ನನ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಇದೇ ಥಿಂಕ್ ಮಾಡ್ತಿದ್ದೆ. ನಾನು ಇವತ್ತೇ ಹೋಗಿ ನಿನ್ನಪ್ಪನ ಹತ್ರ ನಿನ್ನ ಕೈ ಕೇಳ್ತೀನಿ. ಸಾಯಂಕಾಲದ ಸಮಯದಲ್ಲಿ ಪಿಂಕಿ ಅವ್ರ ಅಪ್ಪ ಜೊತೆ ಇದ್ದಾಗ ಅದು ಅವ್ರ ಅಪ್ಪ ಹತ್ರ ಈಗಂತ ಹೇಳುತ್ತೆ. ನಾನು ನನ್ನ ಫ್ರೆಂಡ್ ಅನ್ ಮೀಟ್ ಆಗಿ ಬರ್ತೀನಿ. ಮನೇಜ್ ಕಡೆ ಸ್ವಲ್ಪ ಜಾಗ್ರತೆ. ಅಪ್ಪ, ನಾನು ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳು, ಯಾಕೆ ಕನ್ಫ್ಯೂಸ್ ಆಗಿದ್ಯಾ? ಅದು ನಿಮ್ಮನ್ನ ನೋಡಕ್ಕೊಬ್ರು ಬರ್ತಿದ್ದಾರೆ, ನೀವು ಎಲ್ಲೂ ಹೋಗ್ಬೇಡಿ. ಅವಳಂಗ್ ಹೇಳಿದ್ದಕ್ಕೆ ಅವ್ರಪ್ಪ ಎಲ್ಲೂ ಹೋಗೋದಿಲ್ಲ. ಮಿಂಕು ಅವರಪ್ಪನ ಮೀಟ್ ಮಾಡೋದಕ್ಕೆ ಬರ್ತಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಮತ್ತೆ ಪಿಂಕಿ ಮದುವೆ ಆಗ್ಬೇಕಂತಿದ್ದೀವಿ. ನಿಮ್ಮ ಒಪ್ಪಿಗೆ ಬೇಕು ನಮಗೆ. ಹಂಗ್ ಹೇಳಿದ್ದಕ್ಕೆ ಪಿಂಕಿ ಸೈಲೆಂಟ್ ಆಗಿರ್ತಾಳೆ. ಆಗ ಅವ್ರಪ್ಪಗೆ ಅರ್ಥ ಆಗತ್ತೆ ಅದು ನಿಜ ಅಂತ. ಸರಿ, ಹೇಳು, ನೀನು ಏನ್ ಕೆಲಸ ಮಾಡ್ತೀಯಾ? ಎಷ್ಟ್ ಸಂಬಳ? ಮಿಂಕು ಯೋಚನೆ ಮಾಡ್ತಾನೆ. ಮಿಂಕುಗೆ ಈ ತರ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಯಾವ ಐಡಿಯಾನೂ ಇದ್ದಿರ್ಲಿಲ್ಲ. ಹೇಳು, ಸೈಲೆಂಟ್ ಯಾಕಾದೆ? ಹಾಂ, ನಾನೀಗ ಕೆಲಸ ಏನು ಮಾಡ್ತಿಲ್ಲ. ಆದರೆ ನನ್ನ ಅಪ್ಪ ಅಮ್ಮನ ಜೊತೆ ಕಪ್ಪಿನ ಬೆಟ್ಟದ ಕೆಳಗಿದ್ದೀನಿ. ನೀನು ಮದುವೆ ಆದ ನಂತರ ನನ್ನ ಮಗಳನ್ನ ಹೇಗ್ ನೋಡ್ಕೊಳ್ತೀಯಾ? ಹೇಳು ನೀನು. ಆಗ ಮಿಂಕುಗೆ ಅವನಲ್ಲಿರುವ ಲೋಪ ಅರ್ಥ ಆಗತ್ತೆ. ಅವನ ಬಾಯಿಂದ ಯಾವೊಂದು ಉತ್ತರನೂ ಆಚೆ ಬರಲ್ಲ. ಒಂದು ಉಡ್ಬೇಕರ್ಗೆ ತೂತು ಮಾತ್ರ ಮಾಡೋದ್ ಬರೋದು ಮರಕ್ಕೆ, ಅದ್ರಿಂದ ಏನು ದುಡ್ಡು ಬರಲ್ಲ. ಗೊತ್ತಾಯ್ತಲ್ವಾ ನಿನಗೆ? ಹಾಗಾಗಿ ನನ್ನ ಮಗಳ ಕನ್ಸನ್ ಕಾಣೋದು ನಿಲ್ಸ್ಬಿಡು ನೀನು. ಅದನ್ ಕೇಳಿಸ್ಕೊಂಡು ಮಿಂಕು ಮತ್ತೆ ಪಿಂಕು ತುಂಬಾನೇ ಬೇಜಾರಾಗ್ತಾರೆ. ಮತ್ತೆ ಅವನ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ನದಿ ಹತ್ರ ಇರುವ ಒಂದು ಮರದ ಮೇಲೆ ಕುತ್ಕೊಂಡು ಅಳಕ್ ಶುರು ಮಾಡ್ತಾನೆ. ಅವರು ಸರಿಯಾಗಿ ಹೇಳಿದ್ರು, ನನಗೇನು ಕೆಲಸ ಬರಲ್ಲ. ಆ ದೇವರು ನನ್ನನ್ನು ಯಾಕೆ ಹುಡ್ಬೇಕಾರ್ ಮಾಡ್ದ? ಆಗ ಅಳ್ತಿರುವ ಟೀನು ಪಕ್ಷಿ ಅವನ ಬಳಿ ಬರುತ್ತೆ. ಅರೆ ಪಕ್ಷಿ, ಯಾಕೆ ಹೋಗ್ತಿದ್ಯಾ ನೀನು? ಈ ಮಳೆಗಾಲ ನಮ್ಮಂತ ಪಕ್ಷಿಗಳನ್ನ ನಾಶ ಮಾಡೋದಕ್ಕೆ ಬರುತ್ತೆ. ಅದನ್ನ ಯೋಚನೆ ಮಾಡಿನೇ ಅಳ್ತಾ ಇದ್ದೀನಿ. ಹೇಳು, ಏನು ಸಮಸ್ಯೆ ನಿಂಗೆ? ನನ್ನಂತ ಪಕ್ಷಿಗಳ ಮನೆ ಬಿಸಿಲುಗಾಲದಲ್ಲಿ ಚಳಿಗಾಲದಲ್ಲಿ ಹೆಂಗೋ ತಡ್ಕೊಳ್ಳುತ್ತೆ. ಆದ್ರೆ ಮಳೆಗಾಲದಲ್ಲಿ ಅದು ಸಾಧ್ಯನೇ ಇಲ್ಲ. ನಾನು ಕಷ್ಟಪಟ್ಟು ಕಟ್ಕೊಂಡಿರುವ ಮನೆ ಕುಸಿದು ಹೋಗ್ತಿದ್ರೆ ನಾನು ಹೆಂಗ್ ತಡ್ಕೊಳಕ್ಕಾಗತ್ತೆ? ಹಾಂ, ಆ ಗೂಡು ತುಂಬ ಕಷ್ಟದಿಂದ ಮಾಡೋದಲ್ವಾ ನೀವು, ಆದರೆ ಅದು ಬೇಗ ಮುರಿದೋಗುತ್ತೆ. ಮಾರ್ಕೆಟ್ ಅಲ್ಲಿ ನಮ್ಮಂತಹ ಚಿಕ್ಕ ಪಕ್ಷಿಗಳಿಗೆ ತಕ್ಕ ಯಾವುದಾದ್ರೂ ಒಂದು ಮನೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಬಿಸಿಲುಗಾಲದಲ್ಲೂ ಮಳೆಗಾಲದಲ್ಲೂ ಚಳಿಗಾಲದಲ್ಲೂ 3 ಕಾಲದಲ್ಲೂ ನಾವು ಸಂತೋಷವಾಗಿ ಅದ್ರಲ್ಲಿ ಇರ್ಬೋದು. ಆ ಸಮಯದಲ್ಲಿ ಒಂದು ತೆಂಗಿನಕಾಯಿ ಮೇಲೆಯಿಂದ ಬೀಳುತ್ತೆ. ಆಗ ಇಬ್ಬರ ದೃಷ್ಟಿ ಅದ್ರ ಮೇಲೆ ಬೀಳುತ್ತೆ. ಇಷ್ಟು ದೊಡ್ಡ ತೆಂಗಿನಕಾಯಿ ಅಷ್ಟು ಮೇಲೆಯಿಂದ ಬಿದ್ರೂ ಸಹ ಒಡೆದು ಹೋಗಿಲ್ಲ. ನನ್ ಮನೆ ಕೂಡ ಇಷ್ಟು ಸ್ಟ್ರಾಂಗ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ ಮಿಂಕು ಮೈಂಡ್ ಅಲ್ಲಿ ಒಂದು ಐಡಿಯಾ ಬಂದ್ಬಿಡುತ್ತೆ. ಆಗ ತಕ್ಷಣ ಅದು ಆ ತೆಂಗಿನಕಾಯಿ ಹತ್ರ ಹೋಗುತ್ತೆ. ಆಮೇಲೆ ಆ ತೆಂಗಿನಕಾಯಿನ ಬಾಯಿಂದಾನೇ ಅದು ತೂತ್ ಮಾಡಕ್ ಶುರು ಮಾಡತ್ತೆ. ತೂತಾದ ನಂತರ ಅದ್ರೊಳಗಡೆ ಇರೋ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ಅಂದ್ರೆ ಈ ಕೋಕೋನಟ್ ಇಂದ ನಾನು ಮಾಡ್ಬೋದಾ ಕೆಲಸ? ಟೀನು ಹೇಳ್ತಾ ಇದ್ಲಲ್ವಾ? ಇನ್ನೇನು ಮಿಂಕು ಉಟ್ಪೆಕರ್ ಅದಕ್ಕೆ ಇಷ್ಟ ಆದ ಕೆಲ್ಸ ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಅದು ಬಿಡದೆ ಆ ತೆಂಗಿನಕಾಯಿನ ದೊಡ್ಡದಾಗಿ ತೂತ್ ಮಾಡ್ತಾ ಇರುತ್ತೆ. ಮಾಡ್ತಾ ಮಾಡ್ತಾ ಅದೇ ಒಂದು ದೊಡ್ಡ ಮನೆ ತರ ಕಾಣಿಸುತ್ತೆ. ಟೀನು ಹಾಕಿ ಇಲ್ಬಾ ಒಮ್ಮೆ. ಅಣ್ಣ, ಇದು ಬರ್ತಾ ಇದ್ದೀನಿ. ಹೋಗಮ್ಮ, ಇದ್ರ ಒಳಗೆ ಹೋಗಿ ನೋಡಿ ಬಾ. ಇದನ್ನ ನಾನು ನಿನಗೋಸ್ಕರ ಮಾಡಿದ್ದು. ಏನು, ತೆಂಗಿನಕಾಯಿನ ಮನೆನಾ? ಹಾ ಸರಿ, ನಾನ್ ನೋಡ್ತೀನಿ. ಹಂಗಂತ ಹೇಳಿ ಆ ಪಕ್ಷಿ ಒಳಗಡೆ ಹೋಗಿ ಆ ಮನೆನ ನೋಡುತ್ತೆ. ಅರೆ ವಾ, ಈ ಮನೆ ತುಂಬಾ ಚೆನ್ನಾಗಿದೆ, ಬೆಳ್ಳಕ್ಕಿದೆ ಮತ್ತೆ ತುಂಬಾ ಸ್ಮೂತ್ ಆಗಿದೆ. ಇದ್ರಲ್ಲಿ ಮಲ್ಕೊಳ್ಳಕ್ಕೂ ಸಹ ಚೆನ್ನಾಗಿರುತ್ತೆ. ಹಂಗಂತ ಹೇಳ್ತಿರೋದು ಉಟ್ಪೆಕರ್ಗೆ ಆಚೆನೂ ಕೇಳಿಸ್ಬಿಡುತ್ತೆ. ಅರೆ ವಾ, ನಾನಂತೂ ಸೊಲ್ಯೂಷನ್ ಕಂಡುಹಿಡಿದ್ಬಿಟ್ಟೆ. ನಾನು ಈ ಥರ ತುಂಬ ಮನೆ ಮಾಡ್ತೀನಿ, ಇದರಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ತುಂಬಾ ಧನ್ಯವಾದ ಮಿಂಕು ಅಣ್ಣ. ಆದ್ರೆ ಇದನ್ನ ಯಾವ್ದಾದ್ರೂ ಮರಕ್ಕೆ ಕಟ್ಬೇಕು, ಇಲ್ಲಾಂದ್ರೆ ನಾವ್ ಜೀವಿಸಕ್ಕಾಗೋದಿಲ್ಲ.
ಭೂಮಿ ಮೇಲೆ ಇದ್ರೆ ನಮ್ಮ ಪ್ರಾಣಕ್ಕೆ ಇದರಿಂದ ಅಪಾಯ ಆಗತ್ತೆ. ಅಂದ್ರೆ ನಾನು ಇದನ್ನ ಈಗ ಮರಕ್ಕೆ ಕಟ್ಟೋ ರೀತಿ ಏನಾದ್ರೂ ವ್ಯವಸ್ಥೆನ ಮಾಡಬೇಕು. ಆಗ ಒಂದು ಹದ್ದು ಆ ಕಡೆಯಿಂದ ಹಾರ್ಕೊಂಡು ಹೋಗ್ತಿರುತ್ತೆ. ನನಗೆ ಯಾವ್ದಾದ್ರು ಕೆಲಸ ಸಿಕ್ಕಿದ್ರೆ ನನ್ನ ಹೆಂಡತಿ ಎದುರು ಹೋಗಿ ನಿಲ್ಬೋದು ನಾನು. ಅವಳಂತೂ ಕ್ಲಿಯರ್ ಆಗಿ ಹೇಳಿದಾಳೆ, ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಮನೆಗ್ ಬರ್ಬೇಡ ಅಂತ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಮಿಂಕು ಪಕ್ಷಿ ಆ ಹದ್ದನ್ನ ಅಲ್ಲಿಗೆ ಕರೀತಾನೆ. ಹಲೋ ಹದ್ದು, ನಿನಗೋಸ್ಕರ ನನಗೊಂದು ಕೆಲಸ ಇದೆ. ನಾನು ಈ ತೆಂಗಿನಕಾಯಿಂದ ಹಕ್ಕಿಗಳಿಗೆ ಮನೆ ಮಾಡ್ತಾ ಇದ್ದೀನಿ. ಆ ಮನೆ ಆದ ನಂತರ ನಿನಗೆ ಕೆಲಸ ಏನು ಅಂದರೆ ಮರದ ಮೇಲೆ ಹೋಗಿ ಕಟ್ಟಬೇಕು. ಅದು ನಿನ್ನ ಕೆಲಸ. ಹಾ ಹೇಳು, ನಾನು ಮಾಡ್ತೀನಿ. ಹೇಳು, ಎಲ್ಲೋಗ್ಬೇಕೀಗ ಇದನ್ ತಕೊಂಡು? ನನ್ ಜೊತೆ ಬನ್ನಿ, ನಾನ್ ನಿಮಗೆ ತೋರಿಸ್ತೀನಿ. ಹಂಗಂತ ಹೇಳಿದ ತಕ್ಷಣ ಆ ಹದ್ದು ತೆಂಗಿನಕಾಯನ್ನ ಅದರ ಕಾಲಲ್ಲೇ ಎತ್ಕೊಂಡು ಅದ್ರ ಹಿಂದ್ಗಡೆನೆ ಹಾರ್ಕೊಂಡು ಹೋಗತ್ತೆ. ಆಮೇಲೆ ಆ ಪಕ್ಷಿಯ ಮರದ ಹತ್ರ ಹೋಗಿ ಅದು ತೋರಿಸಿರುವ ಜಾಗದಲ್ಲೇ ಅದನ್ನ ಇಟ್ಬಿಟ್ಟು ಬಂದ್ಬಿಡುತ್ತೆ. ಹಾ, ಈ ಕೆಲ್ಸ ಮಾಡೋದಕ್ಕೆ ಚೆನ್ನಾಗ್ ಫೀಲ್ ಆಗ್ತಾ ಇದೆ. ಈ ರೀತಿ ಕಾಲು ಪಕ್ಷಿ ಮಿಂಕು ಜೊತೆಗೆ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಇದೇ ರೀತಿ ಮಿಂಕು ತೆಂಗಿನಕಾಯಲ್ಲಿ ಮನೆಗಳನ್ನ ಮಾಡಕ್ಕೆ ಶುರು ಮಾಡುತ್ತೆ. ಈ ಮನೆಗಳನ್ನು ತಗೊಳಕ್ಕೆ ಯಾವ್ಯಾವ ಪಕ್ಷಿ ಬರುತ್ತೋ ಕಾಲು ಪಕ್ಷಿ ಪಕ್ಷಿಗಳ ಜೊತೆ ಆ ಮನೆಯನ್ನ ಎತ್ಕೊಂಡು ಅವ್ರು ಹೇಳುವ ಮರಗಳಲ್ಲಿ ಅದನ್ನ ಇಟ್ಬಿಟ್ ಬರ್ತಾ ಇತ್ತು. ಸ್ವಲ್ಪ ಸ್ವಲ್ಪ ಈಗ ಪೂರ್ತಿ ಕಾಡಲ್ಲಿ ಈಗ ಮಿಂಕುವಿನ ಮನೆ ಮಾತ್ರನೇ ಇರ್ತಿತ್ತು. ಈ ರೀತಿ ಮಳೆಗಾಲ ಬಂದ ನಂತರ ಕೂಡ ಎಲ್ಲಾ ಪಕ್ಷಿಗಳು ಸಂತೋಷವಾಗಿ ಅವ್ರ ಮನೆಯಲ್ಲಿ ಇರ್ತಿದ್ವು. ಈ ರೀತಿ ಮಿಂಕು ಪಕ್ಷಿ ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡುತ್ತೆ. ಈಗ ಮಿಂಕು ಧೈರ್ಯವಾಗಿ ಪಿಂಕಿ ಅವರ ಅಪ್ಪ ಹತ್ರ ಹೋಗಿ ಮಾತಾಡ್ತಾನೆ. ನಮಸ್ತೆ ಸರ್. ನಮಸ್ತೆ, ಹೇಳು, ಹೇಗ್ ಬಂದೆ ನೀನು? ಅಲ್ಲೇ ಪಕ್ಕದಲ್ಲಿರುವ ಲಾಲಿ ಪಕ್ಷಿ ಅಲ್ಲಿಗೆ ಬರುತ್ತೆ ಮತ್ತೆ ಹೀಗನ್ನುತ್ತೆ, ಅರೆ ಮಿಂಕು ಮಗ್ನೆ, ನೀನ್ ಚೆನ್ನಾಗಿದೀಯಾ? ಲಾಲಿ, ನಿನಗ್ ಗೊತ್ತಾ ಇವನು? ಇವನ್ ಯಾರಂತ ಎಲ್ಲ ಚಿಕ್ಕ ದೊಡ್ಡ ಪಕ್ಷಿಗಳಿಗೆ ಗೊತ್ತು. ಇವನು ಎಲ್ಲ ಚಿಕ್ಕ ದೊಡ್ಡ ಪಕ್ಷಿಗಳ ಪ್ರಾಣವನ್ನು ಕಾಪಾಡ್ದವನು, ಅವ್ರಿಗೆ ಮನೆಯನ್ನು ಮಾಡ್ಕೊಟ್ಟವನಲ್ವಾ. ಹಾ, ನೋಡಿದ್ದೀನಿ. ಎಲ್ಲಾ ಮನೆಗಳನ್ನು ಇವನೇ ಮಾಡ್ಕೊಟ್ಟಿದ್ದು. ನಾವು ನಾಜೂಕಾಗಿ ಮಾಡ್ತಿದ್ದ ಮನೆಗಳು ಮಳೆಯಿಂದ ಕುಸಿದು ಹೋಗ್ತಿದ್ವು. ಪಕ್ಷಿಗಳೆಲ್ಲ ಅದ್ರ ಬಗ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದ್ವಿ. ಇವನ್ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮೆಲ್ಲರಿಗೂ ತೆಂಗಿನಕಾಯಲ್ಲಿ ಮನೆಯನ್ನ ಮಾಡ್ಕೊಟ್ಟ ಗೊತ್ತಾ. ಈಗ ಎಲ್ಲ ಪಕ್ಷಿಗಳು ಸಂತೋಷವಾಗಿದ್ದೀವಿ. ಯಾವ ಪಕ್ಷಿಗಳ ಹತ್ರ ದುಡ್ಡಿಲ್ವೋ ಅವ್ರಿಗೆಲ್ಲಾರ್ಗೂ ಇವನು ಪಾಪ ಫ್ರೀಯಾಗಿ ಮನೆಗಳನ್ನ ಮಾಡ್ಕೊಟ್ಟ. ಆ ದೇವ್ರ ಜೀವನ ಪೂರ್ತಿ ಇವನ್ನ ಸಂತೋಷವಾಗಿಡ್ಲಿ. ಅದನ್ ಕೇಳಿಸ್ಕೊಂಡು ಪಿಂಕಿ ಅವರಪ್ಪ ಮಿಂಕುನ ಆಶ್ಚರ್ಯವಾಗಿ ನೋಡ್ತಾನೆ. ಅದು ಮಾತ್ರ ಅಲ್ಲದೆ ಅವಳ ಮುಖದಲ್ಲಿ ಸಂತೋಷ ತುಂಬಿತ್ತು. ನೀನು ಒಳ್ಳೆ ಕೆಲ್ಸ ಮಾಡಿದ್ಯಾ ಕಣೋ. ನಾನ್ ನಿನ್ನ ವೇಸ್ಟ್ ಅನ್ಕೊಂಡೆ, ಆದ್ರೆ ನೀನಂತೂ ಸ್ಮಾರ್ಟ್ ಇದೀಯಾ. ನನಗ್ ತುಂಬಾ ಖುಷಿ ಆಯ್ತು. ಹೌದು ಸರ್, ನಾನು ಮತ್ತೆ ಪಿಂಕಿ ಇರೋದಕ್ಕೆ 4 ರೂಮಿನ ಮನೆ ಮಾಡಿದ್ದೀನಿ. ಅದರಲ್ಲಿ ನಮಗೂ ಸಮಸ್ಯೆ ಆಗಲ್ಲ, ನಮ್ಮ ಮಕ್ಕಳಿಗೂ ಸಮಸ್ಯೆ ಆಗಲ್ಲ. ನಾಳೆನೆ ನಿನ್ನ ಮದುವೆ ಆಗೋಗುತ್ತೆ ಬಿಡು. ಅದನ್ ಕೇಳಿಸ್ಕೊಂಡು ಪಿಂಕಿ ಮತ್ತೆ ಮಿಂಕು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಮಾರನೇ ದಿನನೇ ಅವರಿಬ್ಬರಿಗೂ ಮದ್ವೆ ಆಗತ್ತೆ. ಆಮೇಲೆ ಮಿಂಕು ಮತ್ತೆ ಪಿಂಕು ತುಂಬಾನೇ ಸಂತೋಷವಾಗಿ ಜೀವನ ಸಾಗಿಸ್ತಾರೆ.